ನಿಮಗೆ ಹೇಗ್ ಪ್ರೀತಿ ಹುಟ್ಕೊಳ್ತು ಹೇಳಿ? ಇವ್ರ ಆಟಿಟ್ಯೂಡ್ ನೋಡಿ ಇಷ್ಟಪಟ್ಟೆ. ಹೌದಾ? ಏನ್ ಆಟಿಟ್ಯೂಡ್ ಹೇಳಿ, ನಮ್ಗೆ ಗೊತ್ತಾಗ್ಬೇಕು. ನಮ್ಗೆ ಇವರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ನೋಡಿ ಇಷ್ಟಪಟ್ಟಿದ್ದು. ಹೆಂಗೆ ಹೇಳಿದ್ರು ಅವರು ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ? ಹೆಂಗೆ ಹೇಳಿದ್ರು? ಆಗ ಏನೇನೆಲ್ಲ ಓಡ್ತು ನಿಮ್ ತಲೆನಲ್ಲಿ? ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ರು. ನಾನು ಇದೇ ನಿಂಗೆ ಹೇಳ್ತಾರೆ ಅಂತ ಶಾಕ್ ಆಗಿದೆ. ಅವಾಗ ಆಯ್ತು ಐಸ್ ಕ್ರೀಮ್ ಕೊಟ್ಟೆ, ಇಷ್ಟ ಆಯ್ತು. ಐಸ್ ಕ್ರೀಮ್ ಕೊಟ್ಟೆ, ಅವಾಗ ಇಷ್ಟಪಟ್ಲು. ನೋಡ್ರಿ ಕುರಿ, ಐಸ್ ಕ್ರೀಮ್ ಕೊಟ್ಟು ಬೀಳಿಸ್ಕೊಂಡಿದ್ದಾರೆ. ಐಸ್ ಕ್ರೀಮ್ ಕೊಟ್ರೆ ಎಂತ ಐಸ್ ಕ್ರೀಮ್ ಇಂದ ಲವ್ ಆಗಿತ್ತು ನಮ್ದು. ಐಸ್ ಕ್ರೀಮ್ ಇಂದ ಲವ್ ಆಗಿರೋದು. ಈಗ ಅವರು ಹೆಂಗೆ ಫಸ್ಟ್ ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಚ್ಯುತು, ಅವ್ರು ಹೆಂಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ರು, ಇವ್ರ ಮನ್ಸು ಹೆಂಗ್ ಗೆದ್ದಿದ್ರು ಅಂತ ನಾನ್ ನೋಡ್ಬೇಕು. ರೋಸ್ ತಗೋಬರ್ರಪ್ಪ ಒಂದು. ನನಗೆ ಏನು ಸೈಡಲ್ಲಿ ಇಂಥ ಕೆಲಸ ಮಾಡ್ಬಿಟ್ಟೋದೆ? ಫಸ್ಟ್ ಟೈಮ್ ಅಲ್ಲ, ಯಾವಾಗ ಕೊಟ್ರಿ ರೋಸು? ನಾವು ಅಲ್ಲೇ ಸುಮಾರು ಈಗ 10 ವರ್ಷ ಆಯ್ತು. ಯಾವ ಜಾಗದಲ್ಲಿ ಕೊಟ್ರಿ ನೀವು? ಎಲ್ಲಿ ಕೊಟ್ಟಿದ್ದು? ನಮ್ಮನೇಲೆ ಕೊಟ್ಟಿದ್ದು. ನಿಮ್ಮನೆಗೆ ಯಾಕೆ ಬಂದಿದ್ರು ಅವರು? ಬರ್ತಿರು ಪಾಪು ಆಡ್ಸಕ್ ಬರ್ತಿದ್ದು. ಪಾಪು ಆಡ್ಸಕ್ ಬರ್ತಿದ್ದವ್ರನ್ನ? ಸಖತ್ತಾಗಿ ಮಾಡಿದಿರ ಸರ್ ಮಾತ್ರ. ಈಗಲೂ ಯಾರಾದ್ರೂ ನಿಮ್ಮ ಮನೆಗೆ ಪಾಪು ಆಡ್ಸಕ್ ಬರ್ತಾರ? ಯಾರು ಬರಲ್ಲ. ಈಗ ಬರ್ತಾರ? ಹೀಗೆ ಫಸ್ಟ್ ಒಂದ್ ಮಾಡೋರಲ್ಲ, ಈಗ ಯಾರು ಬರ್ತಾರೆ? ಈಗ ಬರ್ತಾರೆ. ಈಗ ದಾಂಪತ್ಯ ಜೀವನ ಹೇಗೆ ನಡೀತಾ ಇದೆ? ಚೆನ್ನಾಗೈತೆ. ನಮ್ಮ ಸಂಸಾರ ಆನಂದವಾಗೈತೆ. ಅಭಿ ಅವರೇ, ಒಂದು ಇನ್ಸ್ಪೈರಿಂಗ್ ಜೋಡಿ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಏನ್ ಹೇಳ್ತೀರಾ ನೀವು? ಸರ್, ಆಕ್ಚುಲಿ ಜಿ ಅವ್ರಿಗೆ ಜೋಡಿ ನಂಬರ್ 1 ಶೋಗೆ ನಾನು ಬಂದಿದ್ದು ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಯಾಕೆ ಅಂದ್ರೆ ಅಲ್ಲೆಲ್ಲೋ ಕರ್ಕೊಂಡು ಗಾರೆ ಕೆಲಸ ಮಾಡಿಸ್ತಾರೆ, ಅಲ್ಲೊಂದು ಜೋಡಿ ನಂಬರ್ 1 ನೋಡ್ತೀನಿ ನಾನು. ಇವತ್ತು ಈ ತರ ಒಂದು ಜೋಡಿ ನಂಬರ್ 1 ನೋಡ್ತೀನಿ. ಈ ತರ ಲಕ್ಷಾಂತರ ಜೋಡಿ ನಂಬರ್ 1 ಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ. ಇಂಥವ್ರನ್ನೆಲ್ಲ ಗುರುತಿಸಿ ವೇದಿಕೆ ಕೊಟ್ಟು ನೋಡಿ, ಅವ್ರದೇ ಈಗ ನೋಡಿ, ಅವ್ರ ವೈಫ್ ಹೇಳಿದ್ರು, ಅವ್ರ ಮದ್ವೆ ಆಗಕ್ಕೂ ಮುಂಚೆ ಅವ್ನ್ ದುಡಿದಾರಲ್ಲಿ ನಾನ್ ದುಡಿದು ಸಾಕ್ತೀನಿ ಜೀವನನ ಅಂತ ಹೇಳಿದ್ರು. ಸೊ ಅದೇ ರೀತಿ ಅದನ್ನ ಅವ್ರು ಚಾಲೆಂಜಿಂಗ್ ಆಗಿ ತಗೊಂಡು ಜನಗಳ ಸೇವೆ ಮಾಡಿ ನಾನು ಚೆನ್ನಾಗಿ ಸಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದಕ್ಕಿಂತ ಬೇಕಾ ಕೋಆರ್ಡಿನೇಷನ್ ನೋಡಿ ನಾವು ಕಲಿಬೇಕು. ಇನ್ನ ಅವರಿಂದ ಕಲಿಯೋದು ತುಂಬಾ ಇದೆ. ಇವತ್ತು ಅವ್ರನ್ನ ನಮ್ಮ ಮುಂದೆ ಕರೆಸಿ ಅವರ ಒಂದು ಜೀವನನ ತೋರಿಸಿ ಇದೊಂದು ಜೀವನದ ಪಾಠ ನಮ್ಗೆ ಅಂತ ತೋರಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ, ಜೊತೆಗೆ ಅವ್ರಿಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ಗೆ ಇವ್ರಿಬ್ರನ್ನ ನೋಡಿದ್ರೆ ಏನ್ ಅನ್ಸ್ತಾ ಇದೆ ಅಂದ್ರೆ, ದಿಸ್ ಇಸ್ ದ ಟ್ರೂ ಪರ್ಪಸ್ ಆಫ್ ಲವ್ ಅಂಡ್ ಮ್ಯಾರೇಜ್ ಅಂತ ಅನ್ನಿಸ್ತಾ ಇದೆ. ದೇ ಆರ್ ರಿಯಲಿ ಇನ್ಸ್ಪೈರಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್, ವೆರಿ ನೈಸ್. ಪ್ರೀತಿಸಿ ಮದುವೆ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರುವಂತಹ ಜೋಡಿ, ಎಲ್ಲರ ವಿರುದ್ಧ ಕಟ್ಕೊಂಡು ಒಂದಾದಂತ ಜೋಡಿಯವರು. ಅದ್ರ ಮಧ್ಯೆ ಈಗ ಅಂಜಲಿಯವರು ತಾಯ್ತನದ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ. ಸೊ ಈ ವೇದಿಕೆ ಮೇಲೆ ಬಂದಿದ್ದಾರೆ ಅಂದಮೇಲೆ ನಮ್ಮ ವೇದಿಕೆಯಿಂದ ಅವರಿಗೆ ಒಂದು ಪುಟ್ಟ ಉಡುಗೊರೆ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ನಮ್ಮೆಲ್ಲ ಜೋಡಿಗಳು ಬರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರೇಮ್ ಅವರೇ, ಶಿವು ಹಾಗೂ ಅಂಜಲಿ, ಮುದ್ದಾದ ಜೋಡಿ ಬಗ್ಗೆ ನಿಮ್ಮ ಮಾತುಗಳು ಪ್ಲೀಸ್. ಮುದ್ದಾದ ಜೋಡಿ, ಮುದ್ದಾದ ಮಗುನೂ ಸದ್ಯದಲ್ಲೇ ಬರ್ತಾ ಇದೆ. ಭಗವಂತ ನಿಮ್ಮಿಬ್ಬರಿಗೂ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತೀನಿ. ನಾವೆಲ್ಲೋ ಓದಿರ್ತೀವಿ, ನೋಡಿರ್ತೀವಿ, ಕೇಳಿರ್ತೀವಿ ತುಂಬಾ ಅದ್ಭುತವಾದಂಥ ಲವ್ ಸ್ಟೋರಿಗಳು ಅಂತ. ಇವತ್ತು ಝೀಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಸ್ವಾಮಿ ಆ್ಯಂಡ್ ಟೀಮ್ಗೆ. ನಿಜಕ್ಕೂ ನಮಗೂ ತುಂಬಾ ಹೊಸದಾದಂಥ ಅನುಭವ. ಹೋದ್ವಾರ ಒಂಥರ ಡಿಫ್ರೆಂಟ್ ಆಗಿತ್ತು, ಈ ವಾರ ಅಂತೂ ಇನ್ನೂ ಅದ್ಭುತವಾಗಿದೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ವೇದಿಕೆಗೆ ಬಂದಿದ್ದು. ಸರ್ ತುಂಬಾ ಖುಷಿ ಆಯ್ತು. ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಭಗವಂತ ನಿಮ್ಮಿಬ್ಬರಿಗೂ ಅಲ್ಲ, ಮೂವರಿಗೂ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಎಸ್ ರಾಜೇಶ್ ಅವರೇ, ಬರೋ ಮಗು ಆರೋಗ್ಯವಾಗಿರ್ಲಿ, ತಾಯಿ ಕೂಡ ಆರೋಗ್ಯವಾಗಿರ್ಲಿ, ನಿಮಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಐಶ್ವರ್ಯ, ನೀವು ಏನೇನು ಬಯಸ್ತಿರೋ ಎಲ್ಲಾನು ಕೊಟ್ಟು ಕಾಪಾಡಲಿ ಸರ್. ಇದೇ ಒಳ್ಳೇದು ಮಾಡಿ. ಎಸ್ ಮಾಲ್ವಿಕಾ ಮೇಡಮ್. ಪ್ರೀತಿಸೋದಕ್ಕೆ ರೂಪ ಬೇಕಾ, ಲಕ್ಷಣ ಬೇಕಾ ನನಗೆ ಗೊತ್ತಿಲ್ಲ. 2 ಹೃದಯಗಳಿದ್ರೆ ಸಾಕು. 2 ಒಳ್ಳೆ ಹೃದಯಗಳಿದ್ರೆ ಎಂಥ ಪ್ರೇಮಾನುಬಂಧ ಆಗತ್ತೆ, ಎಂಥ ಮದುವೆ ಆಗತ್ತೆ, ಎಂಥ ದಾಂಪತ್ಯ ಆಗತ್ತೆ ಅನ್ನೋದಕ್ಕೆ ಅಂಜಲಿ ಮತ್ತೆ ಶಿವು ಇಬ್ಬರೇ ಸಾಕ್ಷಿ ಅಂತ ಅಂದ್ಕೋತೀನಿ. ಅವರ ಪ್ರೀತಿ ಹೀಗೆ
ಚಿರಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ. ಹಗರ ಮಾಡ್ಕೊಂಡಿರುವಂತ ಈ ಜೋಡಿ ಹಕ್ಕಿಗಳಿಗೆ ಬದುಕಿನ ಪಾಠವನ್ನ ಹೇಳಿಕೊಡೋದಿಕ್ಕೆ ಒಬ್ಬ ದಿಗ್ಗಜರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳುವಂತ ಸಮಯ. ಪದಗಳ ಮೂಲಕ ಭಾವನೆಗಳಿಗೆ ಜೀವವನ್ನ ತುಂಬಿರುವಂತಹ ಭಾವಜೀವಿಯವರು, ಕನ್ನಡಿಗರ ಭಾವಕ್ಕೆ ಹಲವಾರು ಜೀವಗೀತೆಗಳನ್ನ ಕೊಟ್ಟಂತಹ ಜೀವ ಕವಿಯೋರು, ಗಿರಿಜೆಯ ಮನವನ್ನ ಗೆದ್ದು 50 ವರ್ಷಗಳ ಸುಂದರ ದಾಂಪತ್ಯವನ್ನ ಸಂಭ್ರಮಿಸ್ತಾ ಇರುವಂತಹ ಬದುಕಿನ ಸರದಾರ ಇವರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡ ನಾಡಿನ ಸಾಹಿತ್ಯ ಲೋಕದ ಪ್ರೇಮ ಕವಿ BR ಲಕ್ಷ್ಮಣ್ ರಾವ್ ಸರ್ ಹಾಗೂ ಅವರ ಶ್ರೀಮತಿ ಗಿರಿಜಾ ಮೇಡಮ್. ನಿಜವಾಗ್ಲೂ ಇವತ್ತು ನಮ್ಮ ವೇದಿಕೆ ಸಾರ್ಥಕದ ವೇದಿಕೆ ಆಗಿದೆ ಸರ್. ಸಾಹಿತ್ಯ ಲೋಕದ ಸ್ವಾತಿ ಮುತ್ತು ನೀವು ಸರ್. ನಿಮ್ಮ ಸಾಹಿತ್ಯದ ಮೂಲಕ ಪ್ರೇಮಿಗಳನ್ನ, ಗಂಡ ಹೆಂಡ್ತಿರ್ನ ಅದ್ಭುತವಾಗಿ ವರ್ಣನೆ ಮಾಡಿ ಎಲ್ಲರ ಹೃದಯವನ್ನ ಗೆದ್ದಿದ್ದೀರಾ ಸರ್. ನೀವು ಈ ವೇದಿಕೆಗೆ ದಂಪತಿ ಸಮೇತರಾಗಿ ಬಂದಿರೋದು ನಮಗ್ ಸಖತ್ ಖುಷಿಯಾಗಿದೆ ಸರ್. ನಿಮಗ್ ಹೇಗೆ ಅನಿಸ್ತಾ ಇದೆ? ನಾವು ಕಳೆದ ಡಿಸೆಂಬರ್ 26ರಂದು 50 ವರ್ಷಗಳ ದಾಂಪತ್ಯವನ್ನು ಪೂರೈಸಿದ್ದೀವಿ. ಹಾಗಾಗಿ ದಾಂಪತ್ಯದಲ್ಲಿ ಏನೇನು ಕಷ್ಟ ಸುಖ ಇದೆ ಬೇಕಾದ್ರೆ ಏನು ಬೇಕಾದ್ರೂ ನಮ್ಮನ್ನು ಕೇಳಿ ಆ ಪರಿಹಾರ ನಾವು ಹೇಳಿ. ದಾಂಪತ್ಯ ಅಂತಂದರೆ ನನ್ನ ಪ್ರಕಾರದಲ್ಲಿ ಶೇರಿಂಗ್ ಆ್ಯಂಡ್ ಕೇರಿಂಗ್. ಅಕ್ಷಯ ಪಾತ್ರೆಯಲ್ಲ ದಾಂಪತ್ಯದ ನಲಿವು, ಅಕ್ಷಯ ಪಾತ್ರೆಯಲ್ಲ ದಾಂಪತ್ಯದ ನಲಿವು, ತಂದು ತುಂಬಬೇಕು ನಾವೇ ಪ್ರತಿ ಸಲವು. ದಾಂಪತ್ಯ ಯಾವಾಗಲೂ ಹಂಗೆ ಇರುತ್ತೆ ಅಂತ ಹೇಳೋದು ಅದು ಅತಿಯಾದ ನಿರೀಕ್ಷೆ. ಅದು ಏನಿದ್ರೂ ಕೂಡ ನಾವೇ ಪ್ರತಿದಿನ ನಮ್ಮ ದಾಂಪತ್ಯವನ್ನು ನಾವು ನವೀಕರಿಸ್ಕೊಳ್ಬೇಕು. ಇವತ್ತು ಇವರಿಬ್ರು ಇಡೀ ಪ್ರಪಂಚಕ್ಕೆ ಗೊತ್ತು, ಆದ್ರೆ ಇವರ ಬದುಕು ಹಸನಾಗಿರುತ್ತೆ. ಇವತ್ತು ಸುಮಾ ಅವರೇ, ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ನಿಮ್ಮ ಜೋಡಿ ಜೊತೆ ಬಂದಿದ್ದೀರಾ. ಸುಮಾ ಅವರೇ, ಖುಷಿ ಆಯ್ತಾ ನಿಮ್ಗೆ? ಅಫ್ಕೋರ್ಸ್ ನಾನು ಎಷ್ಟು ಕಾಲ್ ಬಂದಾಗ ಸುಮಾ ಮೇಡಮ್ ನೀವು ಬರಲೇಬೇಕು ಅಂದ್ರು. ನಾನು ನಮ್ಮ ಹಸ್ಬೆಂಡ್ಗೆ ರಜಾ ತಗೊಳ್ರಿ ಅಂತ, ಅಯ್ಯೋ ರಜಾ ಕೊಡಲ್ಲ, ಏನ್ ಮಾಡೋದು ಅಂತ ನೋಡಿ ಇನ್ನೂ ಶವರಿಂಗ್ ಆಗ್ತಾ ಇದಾರೆ. ಶವರಿಂಗ್ ಆಗ್ಬಿಡ್ರಿ ಆಯ್ತಾ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ನ ಒಪ್ಸಿ ನನ್ನ ಜೊತೆಗೆ ಎತ್ತಾಕೊಂಡ್ ಬಂದ್ಬಿಟ್ಟೆ. ಸುಮಾ ಅವರೇ, ಈಗ ಒಂದಾಯ್ತಾ, ನಮ್ಮ ಸೆಟ್ ಅಲ್ಲಿ ಇರುವಂತ ನಮ್ಮ ಎಲ್ಲ ಮುದ್ದಾದ ಜೋಡಿಗಳು ನಿಮ್ಗೆ ಹಾಯ್ ಅಂತ ಹೇಳ್ತಾರೆ, ಆಯ್ತಾ? ಅವ್ರು ಯಾರು ಅಂತ ನೀವು ಕಂಡಿಡಿಬೇಕು, ಅವ್ರ ಬಗ್ಗೆ ನೀವು ಮಾತಾಡ್ಬೇಕು. ಮೊದಲನೇದಾಗಿ ಹಾಯ್ ಮಾ ಸುಮಾ. ಇವರು ಗೋಪಿ ಸರ್ ಮತ್ತೆ ಉಷಾ ಮೇಡಮ್. ಸೂಪರ್. ಆದ್ರೆ ಗೋಪಿ ಸರ್ ಬಗ್ಗೆ ಹೇಳಲೇಬೇಕು ಮ್ಯಾಮ್. ಎಷ್ಟು ಸಪೋರ್ಟಿವ್ ಆಗಿದ್ದು, ಉಷಾ ಮ್ಯಾಮ್ ನ ನೋಡ್ಕೊಂಡು ಮಾಡಿ. ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ, ಅವ್ರ ಮಗನ್ನು ಇಟ್ಕೊಂಡು ಉಷಾ ಮ್ಯಾಮ್ ಮ್ಯಾನೇಜ್ ಮಾಡಿದಾರಲ್ಲ ಮ್ಯಾಮ್. ನಿಜವಾದ ಗಂಡು ಅಂದ್ರೆ ಅವರೇ ಮೇಡಮ್.